ಇದ್ರ ಜೊತೆಗೆ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ಬಿಡೋಣ ಸರ್. ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರ? ಇದು ಇಂಪಾರ್ಟೆಂಟ್ ಮತ್ತು ವ್ಯಾಲಿಡ್ ಕ್ವೆಶ್ಚನ್ ಅಲ್ವಾ? ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಯಾರು ಸದ್ಯದ ರಾಜ್ಯ ರಾಜಕೀಯಕ್ಕೆ? ಡಿ ಕೆ ಶಿವಕುಮಾರ್ ಅವ್ರು ಇಂಪಾರ್ಟೆಂಟ್ ಆ ಕಾಂಗ್ರೆಸ್ಗೆ ಅಥವಾ ಸಿದ್ದರಾಮಯ್ಯ ಅವರ? ಯಾರನ್ನು ಬಿಟ್ಕೊಡಕ್ ರೆಡಿ ಇದೆ ಕಾಂಗ್ರೆಸ್ ಸದ್ಯಕ್ಕೆ? ಭವಿಷ್ಯ ಕರ್ನಾಟಕಕ್ಕೆ ಇಬ್ಬರಲ್ಲಿ ದಿ ಬೆಸ್ಟ್ ಅಂದ್ರೆ ಯಾರು ಇರ್ಬೋದು? ಡಿ ಕೆ ಅವ್ರ ಸಿದ್ದು. ಸೈಂಟಿಫಿಕ್ ಸರ್ವೆಯಲ್ಲಿ ಗೆದ್ದಿರೋದು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಅವರ? ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಮಾಧ್ಯಮ ಲೋಕದಲ್ಲೇ ನಾನು ಹೇಳಿದ್ನಲ್ಲ, ಪ್ರಪ್ರಥಮ ಬಾರಿಗೆ ಸೈಂಟಿಫಿಕ್ ಸರ್ವೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವುಗಳು ಕೊಟ್ಟಿರೋ ಮಾರ್ಕ್ಸ್ ಇದು. ನೀವುಗಳು ಅವರಿಬ್ರನ್ನ ಹೆಂಗ್ ನೋಡ್ತೀರಾ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕ ಮಾಪನದ ಅಥವಾ ಸೈಂಟಿಫಿಕ್ ಅಂತ ಕರಿತೀವಲ್ಲ, ನಿಮಗೆ ಕನ್ಫ್ಯೂಷನ್ ಮಾಡಲ್ಲ ನಾನು. ಸೈಂಟಿಫಿಕ್ ಆಗಿ ಅವರಿಬ್ರು ಅವರ ಪರ್ಸನಾಲಿಟಿಗಳು ಏನು ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತೀನಿ ನಾನು. ನನ್ನ ಜೊತೆ ನಾನು ಇಷ್ಟೊತ್ತು ಹೇಳ್ದೆ, ಸೀನಿಯರ್ ಜರ್ನಲಿಸ್ಟ್ ಕೃಷ್ಣರಾಜ್ ಎಂ ಮಂಜುನಾಥ್ ಸರ್ ಇದ್ದಾರೆ ಅಂತ. ಖುದ್ದಾಗಿ ಅವ್ರು ಸರ್ವೆ ಮಾಡಿದ್ದಾರೆ. ಹಂಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕವನ್ನ ಕೊಡ್ಬೋದು, ಕೊಟ್ಟಿದ್ದಾರೆ, ಅಂಡ್ ಯಾವ ಮಾನದಂಡದಲ್ಲಿ, ಅಂದ್ರೆ ಸ್ಕೇಲ್ ಹೆಂಗೆ